ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಶಿಕ್ಷಕರ ನೇಮಕಾತಿ ಅಪ್ಡೇಟ್ಗೆ ಸ್ವಾಗತ. ಇದು ಬಿಗ್ ಶಾಕಿಂಗ್ ಅಪ್ಡೇಟ್ ಕೂಡ ಬಂದಿದೆ. ನಾವು ನಿಮಗೆ ಆಲ್ರೆಡಿ ಮಾಹಿತಿ ಕೊಟ್ಟಿದ್ವಿ, ವಿವರಣಾತ್ಮಕ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಮುಂದೂಡಿಕೆ ಮಾಡ್ತಾ ಇದ್ದಾರೆ ಅಂತ. ಬಟ್ ಇಲ್ಲಿ ಪೇಪರ್ನಲ್ಲಿ ಬಂದಿರೋದು ಅಭ್ಯರ್ಥಿಗಳಿಗೆ ಹೊಸ ಆತಂಕಗಳನ್ನು ತರ್ತಾ ಇದೆ. ಏನು ಸಂಪೂರ್ಣ ಮಾಹಿತಿ ಅಂತ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿವರಣಾತ್ಮಕ ಪ್ರಶ್ನೆ ಪತ್ರಿಕೆಗಳಿಗೆ ಕೋಕ್ ಮುಂಬರುವ ಶಿಕ್ಷಣ ನೇಮಕಾತಿ ಜಾರಿ ಸಾಧ್ಯತೆ, ತ್ವರಿತ ಮೌಲ್ಯಮಾಪನಕ್ಕೆ ಅನುಕೂಲ ಅಂತ ಕೂಡ ಮಾಡಿದ್ದಾರೆ. ಇಲ್ಲಿ ಚಿಂತನೆ ಅಂತ ಕೊಟ್ಟಿದ್ದಾರೆ, ಬಟ್ ಸರ್ಕಾರದವರು ನಾವು ಡಿಸಿಷನ್ ತೆಗೆದುಕೊಳ್ತಾ ಇದೀವಿ ಅಂತೇಳಿ ಮಾಹಿತಿ ಬಂದಿತ್ತು. ಇಲ್ಲಿ ಸುರಳ್ಕರ್ ವಿಕಾಸ್ ಕಿಶೋರ್ ಸರ್ ಅವರು ಹೇಳಿದ್ದಾರೆ, ಅಂದ್ರೆ ವಿವರಣಾತ್ಮಕ ಪ್ರಶ್ನೆ ಪತ್ರಿಕೆಗಳನ್ನು ಕೈ ಬಿಡುವ ಬಗ್ಗೆ ಸರ್ಕಾರದ ಹಂತದಲ್ಲಿ ಚರ್ಚೆ ನಡೀತಾ ಇದೆ. ಸರ್ಕಾರ ಅಧಿಕೃತ ಸೂಚನೆ ಬಂದರೆ ಅದರಂತೆ ಕ್ರಮ ಕೈಗೊಳ್ಳುತ್ತೆ ಅಂತ ಹೇಳಿ ಸುರಳ್ಕರ್ ವಿಕಾಸ್ ಕಿಶೋರ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು, ಸರ್ಕಾರದ ಕ್ರಮವನ್ನು ಸ್ವಾಗತಿಸುತ್ತೇವೆ. ಬಹು ಆಯ್ಕೆ ಪ್ರಶ್ನೆಗಳು ಇದ್ದರೆ ನೇಮಕಾತಿ ಪ್ರಕ್ರಿಯೆ ವೇಗವಾಗುತ್ತದೆ. ಸರ್ಕಾರ ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ ವಹಿಸಬೇಕು ಅಂತ ಕೂಡ ಹೇಳಿದ್ದಾರೆ. ಇದು ಯಾವುದಕ್ಕೆ ಅನ್ವಯ ಆಗುತ್ತೆ? GPST, HST, PST ಅಪ್ಲಿಕೇಬಲ್ ಆಗುತ್ತೆ. ನೇಮಕಾತಿ ವೇಗ, ವಿವರಣಾತ್ಮಕ ಪ್ರಶ್ನೆ ಪತ್ರಿಕೆ ಬದಲು ಬಹು ಆಯ್ಕೆ ಮಾಡಿದ್ರೆ OMR ಶೀಟ್ ಅಲ್ಲಿ ಕಂಪ್ಯೂಟರ್ ಆಧಾರಿತ ಮೌಲ್ಯಮಾಪನ ಮಾಡಿ ಶೀಘ್ರ ರಿಸಲ್ಟ್ ಕೊಡಬಹುದು. ಬೇಗ ಕೆಲವೇ ತಿಂಗಳಲ್ಲಿ ನೇಮಕಾತಿ ಪ್ರಕ್ರಿಯೆ ಕಂಪ್ಲೀಟ್ ಕೂಡ ಆಗುತ್ತೆ ಅಂತ ಹೇಳಿದ್ದಾರೆ. ಈ ಹಿಂದೆ ವಿವರಣಾತ್ಮಕ ಮಾಡ್ತೀವಿ ಅಂತ ಹೇಳಿದ್ರು. ಆ ರೀತಿ ಮಾಡಿದ್ರು ಕೂಡ ಅಂಕಗಳಲ್ಲಿ ವ್ಯತ್ಯಾಸ ಕೂಡ ಆಗುತ್ತೆ, ಸಮಸ್ಯೆ ಕೂಡ ಆಗುತ್ತೆ. ಜೊತೆಗೆ ಮೌಲ್ಯಮಾಪನ ಕಾರ್ಯ ಕೂಡ ವಿಳಂಬವಾಗುತ್ತೆ, ಫಲಿತಾಂಶ ಪ್ರಕಟವಾಗೋದು ಸಮಸ್ಯೆ ಆಗುತ್ತೆ, ಅಂಕಪಟ್ಟಿ ಪರಿಶೀಲನೆಗೆ ಸಮಯ ಬೇಕಾಗುತ್ತೆ, ಎಲ್ಲ ಕೂಡ ಸುದೀರ್ಘವಾದ ಸಮಯ ತೆಗೆದುಕೊಳ್ಳುತ್ತೆ. ಹೀಗಾಗಿ ಉತ್ತರದ ಬದಲು ಬಹು ಆಯ್ಕೆ ಮಾದರಿ ಪ್ರಶ್ನೆ ಪತ್ರಿಕೆ ಆದ್ಯತೆ ನೀಡಲಾಗ್ತದೆ. ಇದರಿಂದ ನೇಮಕಾತಿ ಪ್ರಕ್ರಿಯೆ ವೇಗ ಕೂಡ ಹೆಚ್ಚಳ ಕೂಡ ಆಗುತ್ತೆ. ರಾಜ್ಯ ಸರ್ಕಾರ ಹಾಗೂ ಶಿಕ್ಷಣ ಇಲಾಖೆ ಈ ಬಗ್ಗೆ ಚರ್ಚೆ ನಡೆಸುತ್ತಿದೆ. ಶೀಘ್ರವೇ ಅಧಿಕೃತ ಆದೇಶ ಹೊರಡಿಸುತ್ತದೆ ಅಂತ ಕೂಡ ಮಾಹಿತಿ ಬಂದಿದೆ. ಈಗಾಗಲೇ ಶಿಕ್ಷಕರ ಅಧಿಸೂಚನೆ ಹೊರಡಿಸಿದ್ದಾರೆ. ನೇಮಕಾತಿ ಪರೀಕ್ಷೆ ಆರಂಭ ಆಗುವ ವೇಳೆ ಹೊಸ ನಿಯಮದ ಮೂಲಕ ಎಲ್ಲ ರೀತಿ ಸಿದ್ಧತೆ ಮಾಡ್ಕೊಳ್ತಾರೆ ಅಂತ ಕೂಡ ಮಾಹಿತಿ ಬಂದಿದೆ. ಮಾದರಿಯ ಶಿಕ್ಷಕರ ನೇಮಕಾತಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ, ಬಹು ಆಯ್ಕೆ ಪ್ರಶ್ನೆಗಳನ್ನು ಹೇಗೆ ಮಾಡೋದು ಅದ್ರ ಬಗ್ಗೆ ನಿಮಗೆ ಸಾಧ್ಯತೆ ಕೂಡ ಇದೆ ಅಂತ ಕೂಡ ಮಾಹಿತಿ ಬಂದಿದೆ. ನಿಮಗೆ ಬಹು ಆಯ್ಕೆ ಪ್ರಶ್ನೆಗಳೆಲ್ಲ ಶೀಘ್ರವೇ ಮಾಡಿ ನಿಮಗೆ ಮೌಲ್ಯಮಾಪನ ಫಲಿತಾಂಶಕ್ಕಾಗಿ ನಿಮಗೆ ಸುಲಭವಾಗುತ್ತೆ. ಲೈಕ್ ಬಹು ಆಯ್ಕೆ ಮಾಡಿದ್ರೆ MCQ ಮಾಡಿದ್ರೆ ಅಂತ ಹೇಳಿ ಇಲ್ಲಿ ಅಫಿಷಿಯಲ್ ಆಗಿ ಮಾಹಿತಿ ಬರ್ತಾ ಇದೆ. ಥ್ಯಾಂಕ್ ಯು.